ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಹಿಮಾನಿಕಾ ನಿತ್ಯ. ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯಾ? ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಏನು ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ವಾ? ಹಾಗಿದ್ರೆ ನಾನು ಹೇಳೋ ಸಿಂಪಲ್ ಟಿಪ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ ಆಗುತ್ತೆ. ಸೊ ಆ ಟಿಪ್ನ ನೀವು ತಿಳ್ಕೊಳ್ಳೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡಿ. ಸೊ ಬನ್ನಿ ವಿಡಿಯೋ ಹೋಗೋಣ. ಮೊದಲನೇ ಟಾಪಿಕ್, ನೀವು ಊಟ ಮಾಡುವಾಗ ಆ ಫುಡ್ಡು ತುಂಬಾ ಜೀರ್ಣ ಆಗಬೇಕು ಆ ಥರ ನೋಡ್ಕೊಳ್ಳಿ. ಆದರೆ ಜೀರ್ಣ ಆಗಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಅಗಿಯೋದ್ರ ಮೂಲಕ ನಿಮಗೆ ಏರ್ ಒಳಗಡೆ ಪಾಸ್ ಆಗಲ್ಲ, ಅದರಿಂದ ಗ್ಯಾಸ್ ನಿಮಗೆ ಆಗಲ್ಲ. ಸೊ ಅದನ್ನು ನೀವು ಹುಷಾರಾಗಿ ಟ್ರೈ ಮಾಡಿ ಊಟ ಮಾಡುವಾಗ. ಮುಖ್ಯವಾಗಿ ಹೆವಿ ಫುಡ್ಸ್ ಊಟ ಮಾಡುವಾಗ ನೀವು ಅಗಿಯೋದನ್ನು ಜಾಸ್ತಿ ಇದು ಮಾಡ್ಕೊಳ್ಳಿ, ಆವಾಗ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ. ಸೊ ಸೆಕೆಂಡ್ ಒನ್, ಗ್ಯಾಸ್ ಇರೋ ಅಂಥ ಡ್ರಿಂಕ್ನ ಕುಡಿಯೋಕ್ಕೆ ಹೋಗಬೇಡಿ. ಗ್ಯಾಸ್ ಇರೋ ಡ್ರಿಂಕ್ನ ಕುಡಿಯೋಕ್ಕೆ ಹೋದರೆ ಇನ್ನೂ ನಮಗೆ ಗ್ಯಾಸ್ ಇನ್ಕ್ರೀಸ್ ಆಗುತ್ತೆ, ಕಡಿಮೆ ಆಗೋಲ್ಲ. ಕೆಲವರು ಗ್ಯಾಸ್ಟ್ರಿಕ್ ಬಂದಾಗ ಗ್ಯಾಸ್ ಇರೋ ಅಂಥ ಡ್ರಿಂಕ್ನ ಕುಡಿಯೋಕ್ಕೆ ಹೋಗ್ತಾರೆ, ಆ ಥರ ಮಾಡಬೇಡಿ, ಅದು ತುಂಬಾ ತಪ್ಪು. ಸೊ ಥರ್ಡ್ ಒನ್, ನೀವು ವಾಕಿಂಗ್ನ ಮಾಡಿ. ವಾಕಿಂಗ್ನ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ. ಏನಪ್ಪ ಅಂದರೆ, ಈಗ ನಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು ಅಂತ ನಾವು ಒಂದೇ ಕಡೆ ಕೂರಬಾರ್ದು. ಅದ್ರ ಬದಲು ನೀವು ವಾಕಿಂಗ್ ಮಾಡ್ತಾ ಹೋದರೆ ನಿಮ್ಮ ಬ್ರೀತಿಂಗು ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋದರೆ ಗ್ಯಾಸ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ನೀವು ಬ್ರೀತ್ ಜಾಸ್ತಿ ಮೇಲೆ ಕೆಳಗೆ ಬಿಡ್ತಾ ಇರ್ತೀರಾ. ಸೊ ಅದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ಫೋರ್ತ್ ಒನ್, ಕ್ಯಾಂಡೀಸ್ or ಚಿಂಗಮ್ನ ತಿನ್ನೋಕೆ ಹೋಗ್ಬೇಡಿ. ಕ್ಯಾಂಡೀಸ್ ಚಿಂಗಮಿಂದನೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ವ್ಯೂವರ್ಸ್. ಇದು ನನಗೂ ಗೊತ್ತಿರಲಿಲ್ಲ, ನಾನು ಇದನ್ನು ತಿಳ್ಕೊಂಡೆ. ಆದರೆ ಇದನ್ನು ನಾನು ಹೇಳ್ತಾ ಇರೋದಲ್ಲ, ಸೈಂಟಿಸ್ಟ್ ಹೇಳಿರೋದು. ಇದನ್ನು ಟ್ರೈ ಮಾಡಿ ನೋಡಿ. ದ ಲಾಸ್ಟ್ ಒನ್, ಐಸ್ ಕ್ರೀಮ್ ತಿನ್ನಿ. ಈ ಥರ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ಐಸ್ ಕ್ರೀಮ್ ತಿನ್ನೋದ್ರಿಂದ ನಿಮ್ಮ ಗ್ಯಾಸ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ, ರಿಲೀಫ್ ಆಗುತ್ತೆ ಮೇಯ್ನು. ಸೊ ಟ್ರೈ ಮಾಡಿ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಾಯ್ ಬಾಯ್.